ನಮಸ್ಕಾರ, ನಾನು ಸ್ವಪ್ನ. ಸರ್ವ ಜನಾಂಗದ ಶಾಂತಿಯ ತೋಟ ಆದ ಈ ಭಾರತದಲ್ಲಿ ಎಲ್ಲ ಧರ್ಮೀಯರು ಕೂಡ ಭಾವೈಕ್ಯತೆಯಿಂದ ಬದುಕ್ತಾ ಇದ್ದಾರೆ. ಆದರೆ ಕೆಲವು ಜನ ಧರ್ಮದ ಅಂಧಕಾರದಲ್ಲಿ ತೇಲಾಡ್ತಾ ಜೀವಂತ ಇರೋ ಜನರಿಗೆ ಮಾನಸಿಕವಾಗಿ, ದೈಹಿಕವಾಗಿ ಹಿಂಸೆನ ನೀಡ್ತಾ ಇದ್ದಾರೆ. ಇನ್ನು ಬಿಜೆಪಿ ಆಡಳಿತದ ಚುಕ್ಕಾಣಿ ಹಿಡಿದಾಗಿನಿಂದ ಕೋಮು ಗಲಭೆಗಳು, ಘರ್ಷಣೆ, ಹಿಂಸೆ, ಕೋಮು ದ್ವೇಷಗಳು ಮಿತಿ ಮೀರ್ತಾ ಇದ್ದಾವೆ. ಬಿಜೆಪಿ, ಆರ್ಎಸ್ಎಸ್ ಸೇರಿದಂತೆ ಹಿಂದುತ್ವ ಕೋಮುವಾದಿ ಗುಂಪುಗಳು ಮುಗ್ಧರ ಜನರಲ್ಲಿ ಕೋಮು ದ್ವೇಷದ ವಿಷವನ್ನ ಬಿತ್ತುತ್ತಾ ಇದ್ದಾವೆ. ರಾಜಕೀಯ ಬೇಳೆನ ಬೇಯಿಸ್ಕೊಳ್ಳೋದಕ್ಕೆ ಈ ಬಿಜೆಪಿಗರು ಕೋಮು ದ್ವೇಷ ಭಾಷಣವನ್ನೇ ಗುರಾಣಿಯಾಗಿ ಹಿಡಿದಿದ್ದಾರೆ. ಈ ಜಾತಿಯ ವಿಚಾರ ಎಷ್ಟು ಕ್ರೂರವಾಗಿದೆ ಅಂದ್ರೆ, ಕ್ರಿಸ್ಮಸ್ ಹಬ್ಬ ಆಚರಣೆ ಮಾಡಿದ್ದಕ್ಕಾಗಿ 2 ಮಹಿಳೆಯರನ್ನ ಮರಕ್ಕೆ ಕಟ್ಟಿ ಹಾಕಿ ಹಿಂಸೆ ನೀಡಿದ ಘಟನೆ ಒಡಿಶಾದಲ್ಲಿ ನಡೆದಿದೆ. ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈಗ ಟಾಪಿಕ್ಗೆ ಬರೋಣ. ಡಿಸೆಂಬರ್ 25ರಂದು ಕ್ರಿಸ್ಮಸ್ ಹಬ್ಬ ಮುಗಿದಿದೆ. ಕ್ರಿಸ್ಮಸ್ ಹಬ್ಬದ ಹಿನ್ನೆಲೆ 2 ಮಹಿಳೆಯರು ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಅಲ್ಲದೆ ಈ 2 ಮಹಿಳೆಯರು ಧಾರ್ಮಿಕ ಮತಾಂತರವನ್ನು ಉತ್ತೇಜಿಸ್ತಾ ಇದ್ದಾರೆ ಅಂತ ಆರೋಪಿಸಿ ಒಡಿಶಾದ ಜಾಜ್ಪುರದಲ್ಲಿ ದೇವಸೇನಾ ಎಂಬ ಹಿಂದುತ್ವದ ಗುಂಪು ಸ್ಥಳೀಯ ಗ್ರಾಮಸ್ಥರ ಜೊತೆಗೆ ಸೇರಿ 2 ಮಹಿಳೆಯರನ್ನ ಮರಕ್ಕೆ ಕಟ್ಟಿಹಾಕಿ ಕಿರುಕುಳವನ್ನು ನೀಡಿದೆ. ಪೂರ್ವ ಭಾರತದ ಒಡಿಶಾದಲ್ಲಿ ಕ್ರಿಶ್ಚಿಯನ್ನರ ವಿರುದ್ಧದ ಹಿಂಸಾಚಾರ ಅಲೆ ಇದೆ. ಈ ಘಟನೆ ನಿಜಕ್ಕೂ ಆಘಾತಕಾರಿಯಾಗಿದೆ. ದೇಶದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಧರ್ಮವನ್ನ ಪ್ರತಿಪಾದಿಸೋದಕ್ಕೆ, ಅಭ್ಯಾಸ ಮಾಡೋದಕ್ಕೆ ಮತ್ತು ಪ್ರಚಾರ ಮಾಡೋದಕ್ಕೆ ಹಕ್ಕನ್ನ ಹೊಂದಿದ್ದಾನೆ. ಇದು ಸಂವಿಧಾನದ ಮೂಲ ಆಶಯಗಳಲ್ಲಿ ಒಂದಾದ ಧಾರ್ಮಿಕ ಹಕ್ಕಾಗಿದೆ. ಆದರೆ ಈಗ ಒಡಿಶಾದಲ್ಲಿ ನಡೆದ ಘಟನೆ ಸಂವಿಧಾನದ ಆಶಯವಾದ ಧಾರ್ಮಿಕ ಹಕ್ಕಿಗೆ ಎಚ್ಚರಿಕೆಯನ್ನು ಮೂಡಿಸಿದೆ. ಡಿಸೆಂಬರ್ 26ರಂದು ಒಡಿಶಾದ ಬಾಲ್ಸೂರ್ ಜಿಲ್ಲೆಯ ಗಬ್ಬರ್ಧನ್ಪುರ ಗ್ರಾಮದಲ್ಲಿ ಈ ಘಟನೆ ಸಂಭವಿಸಿದೆ. ಸ್ಥಳೀಯ ಕುಟುಂಬದ ಸದಸ್ಯರೊಂದಿಗೆ ನ್ಯೂ ಲೈಫ್ ಚರ್ಚ್ನ ಸದಸ್ಯರು ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾಗ ಅವರ ಮೇಲೆ ಹಲ್ಲೆಯನ್ನು ನಡೆಸಲಾಗಿದೆ. ಚರ್ಚ್ನ ಪಾದ್ರಿ ಸಾಧು ಸುಂದರ್ ಸಿಂಗ್ ಅವರ ಪ್ರಕಾರ ಗಬ್ಬರ್ಧನ್ಪುರದ ನಿವಾಸಿ ಗೋವಿಂದ್ ಸಿಂಗ್ ಅವರು ಮತ್ತು ಅವರ ಸಹೋದ್ಯೋಗಿಗಳಾದ ಸುಭಾಸಿನಿ ಸಿಂಗ್ ಮತ್ತು ಸುಕಾಂತಿ ಸಿಂಗ್ ಅವರನ್ನ ತಮ್ಮ ಮನೆಗೆ ಪ್ರಾರ್ಥನೆ ಮತ್ತು ಕ್ರಿಸ್ಮಸ್ ಆಚರಣೆಗೆ ಆಹ್ವಾನ ಮಾಡಿದ್ರು. ಈ ಸಭೆಯಲ್ಲಿ ಕೇಕ್ ಕಟಿಂಗ್ ಮತ್ತು ಊಟದ ಕಾರ್ಯಕ್ರಮ ಕೂಡ ಇತ್ತು. ಈ ಸಮಯದಲ್ಲಿ ಆ ಗ್ರಾಮದ ಕುಡುಕನೊಬ್ಬ ಆಹಾರ ಕೇಳುವ ನೆಪದಲ್ಲಿ ಗೋವಿಂದ್ ಸಿಂಗ್ ಅವರ ಬಳಿ ಬಂದಿದ್ದ. ಗೋವಿಂದ್ ಸಿಂಗ್ ಅವರು ಆಹಾರ ನೀಡೋದಾಗಿ ಹೇಳಿ ಸ್ವಲ್ಪ ಕಾಯೋದಕ್ಕೆ ಹೇಳಿದ್ರು. ಆದ್ರೆ ಕಾಯೋದಕ್ಕೆ ನಿರಾಕರಣೆ ಮಾಡಿದ ಆ ವ್ಯಕ್ತಿ ಪಕ್ಕದಲ್ಲಿಯ ಗ್ರಾಮಸ್ಥರನ್ನ ಒಟ್ಟುಗೂಡಿಸಿ ಮನೆಯಲ್ಲಿ ಧಾರ್ಮಿಕ ಮತಾಂತರ ನಡೀತಾ ಇದೆ ಅಂತ ಸುಳ್ಳು ಹೇಳಿಕೆಯನ್ನ ನೀಡಿದಾನೆ ಅಂತ ಹೇಳಿದ್ದಾರೆ. ಇನ್ನು ಸುಳ್ಳನ್ನೇ ನಂಬಿದ ಗ್ರಾಮಸ್ಥರು ಸೇರಿದಂತೆ ದೇವಸೇನಾ ಹಿಂದುತ್ವ ಗುಂಪು ಕ್ರಿಸ್ಮಸ್ ಹಬ್ಬ ಆಚರಣೆ ಮಾಡ್ತಾ ಇದ್ದ ಮನೆಯ ಮೇಲೆ ದಾಳಿಯನ್ನ ನಡೆಸಿದೆ. ಈ ವೇಳೆ ಹಬ್ಬಕ್ಕಂತ ಅವರ ಮನೆಗೆ ತೆರಳಿದ ಸುಭಾಸಿನಿ ಮತ್ತು ಸುಕಾಂತಿ ಸಿಂಗ್ ಅವರನ್ನ ತೀವ್ರವಾಗಿ ತರಿಸಿದ್ದಾರೆ. ಅಷ್ಟೇ ಅಲ್ಲದೆ ಈ ದೇವಸೇನಾ ಅನ್ನೋ ಹೆಸರಿನ ಹಿಂದುತ್ವದ ಗುಂಪು ಬಲವಂತದ ಮತಾಂತರದ ಆರೋಪಗಳನ್ನು ಮಾಡಿದೆ. ಮಹಿಳೆಯರ ಬಟ್ಟೆಗಳನ್ನ ಎಳೆಯಲಾಗಿದೆ. ಈ ಘಟನೆಯ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಇನ್ನು ವಿಡಿಯೋದಲ್ಲಿ ಬಿಳಿ ಅಂಗಿ ಮತ್ತು ತಿಲಕವನ್ನ ಧರಿಸಿದ ಬಾದಲ್ ಕುಮಾರ್ ಪಾಂಡಾ ಅನ್ನೋ ವ್ಯಕ್ತಿ ತನ್ನನ್ನು ತಾನು ದೇವಸೇನೆಯ ಬ್ಲಾಕ್ ಅಧ್ಯಕ್ಷ ಅಂತ ಪರಿಚಯ ಮಾಡಿಕೊಂಡಿದ್ದಾನೆ. ಇನ್ನು ವಿಡಿಯೋ ಮಾಡುವಾಗ ಆತ ಹೆಂಗಸರ ಕಡೆಗೆ ಕೈ ತೋರಿಸ್ತಾ, ಈ ಜನರು ನಮ್ಮ ಜನರನ್ನ ತಮ್ಮ ಧರ್ಮಕ್ಕೆ ಪರಿವರ್ತನೆ ಮಾಡೋದ್ರಿಂದ ನಾನು ಇಲ್ಲಿಗೆ ಬಂದಿದ್ದೀನಿ. ನಾವು ಅವಿರತವಾಗಿ ಶ್ರಮಿಸ್ತಾ ಇದ್ದೀವಿ. ನಮ್ಮ ಧರ್ಮವನ್ನ ಉಳಿಸ್ಕೊಳ್ಳೋದಕ್ಕೆ ನಮ್ಮ ರಕ್ತವನ್ನ ನೀರಾಗಿ ಸುರಿಸಿದೀವಿ. ಈ ಜನರು ಅವರನ್ನ ಪರಿವರ್ತನೆ ಮಾಡ್ತಾ ಇದ್ದಾರೆ. ಅವರು ನಮ್ಮ ಸಮಾಜವನ್ನ ಹಾಳು ಮಾಡ್ತಾ ಇದ್ದಾರೆ. ನಮ್ಮ ಪ್ರದೇಶದಲ್ಲಿ ಇಂತಹ ಮತಾಂತರಗಳು ನಡೀತಾ ಇರೋ ಬಗ್ಗೆ ಯಾರಿಗಾದರೂ ತಿಳಿದಿದ್ರೆ ದಯವಿಟ್ಟು ತಕ್ಷಣ ನಮಗೆ ವರದಿ ಮಾಡಿ ಮತ್ತು ನಾವು ತಡ ಮಾಡದೇನೆ ಪ್ರತಿಕ್ರಿಯೆ ನೀಡ್ತೇವೆ ಅಂತ ಹೇಳಿದ್ದಾನೆ. ಈ ವ್ಯಕ್ತಿ ಮಾಡ್ತಾ ಇರೋ ಆರೋಪಗಳು ಸುಳ್ಳು ಅಂತ ಗೋವಿಂದ್ ಸಿಂಗ್ ಮತ್ತು ಅವರ ಕುಟುಂಬದವರು ಹೇಳಿದ್ರು ಕೂಡ ಈ ದೇವಸೇನಾ ಗುಂಪು ಗೋವಿಂದ್ ಸಿಂಗ್ ಸೇರಿದಂತೆ ಕುಟುಂಬದ ಸದಸ್ಯರನ್ನ ಹೊರಗೆಳೆದು ಹಲ್ಲೆನ ನಡೆಸಿದೆ. ಮಹಿಳೆಯೊಬ್ಬರು ತಾನು ಕ್ರಿಶ್ಚಿಯನ್ ಧರ್ಮವನ್ನ ಸ್ವೀಕರಿಸುವುದಿಲ್ಲ ಅಂತ ಘೋಷಣೆ ಮಾಡುವಂತೆ ಗುಂಪು ಒತ್ತಾಯಿಸಿರೋದು ವಿಡಿಯೋದಲ್ಲಿ ತೋರಿಸಲಾಗಿದೆ. ಇನ್ನು ಡಿಸೆಂಬರ್ 26ರ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದೆ. ರೇಮುನಾ ಪೊಲೀಸ್ ಠಾಣೆಗೆ ಈ ಬಗ್ಗೆ ದೂರನ್ನ ನೀಡಲಾಗಿದೆ. ಅಧಿಕಾರಿಗಳು 2 ಮಹಿಳೆಯರನ್ನ ವಿಚಾರಣೆಗಾಗಿ ವಶಕ್ಕೆ ತೆಗೆದುಕೊಂಡಿದ್ದಾರೆ ಅಂತ ತಿಳಿದು ಬಂದಿದೆ. ಇನ್ನು ಪಾದ್ರಿ ಸಿಂಗ್ ಅವರ ಪ್ರತಿಕೂಲ ನಡೆದ ವಾತಾವರಣವನ್ನ ವಿರೋಧಿಸಿ ಡಿಸೆಂಬರ್ 27ರಂದು ಪೊಲೀಸ್ ಠಾಣೆಗೆ ಭೇಟಿ ನೀಡಿದ್ದಾರೆ. ಬಂಧಿತ ಮಹಿಳೆಯರಿಗೆ ಕಾನೂನು ವ್ಯವಸ್ಥೆಯನ್ನ ಏರ್ಪಡಿಸಿದ್ದಾರೆ. ಉತ್ತರ ಭಾರತದ ಚರ್ಚ್ನ ಬಿಷಪ್ ಪಲ್ಲವ್ ಲೀಮಾ ಅವರು ಒಡಿಶಾದ ಕ್ರಿಶ್ಚಿಯನ್ ಅಲ್ಪಸಂಖ್ಯಾತರ ಸುರಕ್ಷತೆ ಮತ್ತು ಧಾರ್ಮಿಕ ಸ್ವಾತಂತ್ರ್ಯದ ಬಗ್ಗೆ
ತೀವ್ರ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ತಕ್ಷಣದ ತನಿಖೆಗಳು, ಅಪರಾಧಿಗಳ ಕಾನೂನು ಕ್ರಮ ಮತ್ತು ದುರ್ಬಲ ಗುಂಪುಗಳಿಗೆ ಬಲವಾದ ರಕ್ಷಣೆ ನೀಡಬೇಕು ಅಂತ ಅವರು ಒತ್ತಾಯಿಸಿದ್ದಾರೆ. ಇತ್ತೀಚಿನ ದಾಳಿಗಳ ಸರಣಿಯನ್ನ ಪಟ್ಟಿ ಮಾಡಿ ಈ ದಾಳಿಗಳನ್ನು ನಿಲ್ಲಿಸೋದಕ್ಕೆ ತುರ್ತು ಕ್ರಮಕ್ಕೆ ಕರೆಯನ್ನು ನೀಡಿದ್ದಾರೆ. ಒಡಿಶಾದ 3ನೇ ಅತಿ ದೊಡ್ಡ ಕ್ರಿಶ್ಚಿಯನ್ ಜನಸಂಖ್ಯೆಯ ಜಿಲ್ಲೆಯಾದ ಗಜಪತಿಯ ಖಜುರಿಪಾಡ ಗ್ರಾಮದಲ್ಲಿ ನವೆಂಬರ್ 16ರಂದು ಕ್ರಿಶ್ಚಿಯನರ ಮೇಲೆ ಮೊದಲ ದಾಳಿ ನಡೆದಿತ್ತು. ಈ ದಾಳಿಯಲ್ಲಿ ಸುದೀಪ್ತ ಪಾಲ್ಟಾ ಎಂಬುವರನ್ನ ಹತ್ಯೆ ಮಾಡಲಾಗಿದೆ ಅಂತ ಆರೋಪ ಮಾಡಲಾಗಿದೆ. ಇನ್ನು ಡಿಸೆಂಬರ್ 3ರಂದು ಈ ಬಗ್ಗೆ ಎಫ್ಐಆರ್ ದಾಖಲಾಗಿದ್ರೂ ಕೂಡ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ತಿಳಿದು ಬಂದಿದೆ. ಇನ್ನು ಡಿಸೆಂಬರ್ 1ರಂದು ರಾಯಗಢ ಜಿಲ್ಲೆಯ ಕಂಚಮಜೋಡಿ ಗ್ರಾಮದಲ್ಲಿ ಕ್ರಿಶ್ಚಿಯನ್ ಕುಟುಂಬಗಳು ಬೆದರಿಕೆ ಮತ್ತು ಆಸ್ತಿ ಹಾನಿಯನ್ನು ಎದುರಿಸಿದಾವೆ. ಈ ಬಗ್ಗೆ ಕೂಡ ಎಫ್ಐಆರ್ ದಾಖಲಾಗಿದೆ. ಇನ್ನು ಡಿಸೆಂಬರ್ 6ರಂದು ಇಬ್ಬರು ಪಾದ್ರಿಗಳ ಮೇಲೆ ಹಲ್ಲೆಯನ್ನು ನಡೆಸಲಾಗಿದೆ. ಜಾಜ್ಪುರ್ ಜಿಲ್ಲೆಯಲ್ಲಿ ಚರ್ಚನ್ನು ಧ್ವಂಸಗೊಳಿಸಲಾಗಿದೆ. ಇನ್ನು ಡಿಸೆಂಬರ್ 16ರಂದು ಸುಮಾರು 30 ಜನರ ಗುಂಪೊಂದು ಭುವನೇಶ್ವರದ ಬಳಿಯ ಬಲಿಪತ್ನಲ್ಲಿ ದೇಬೇಂದ್ರ ಬಸಕ್ ತನ್ನ ಕ್ರಿಶ್ಚಿಯನ್ ನಂಬಿಕೆಯನ್ನು ತ್ಯಜಿಸುವಂತೆ ಒತ್ತಾಯ ಮಾಡಿದೆ. ಆದರೆ ಈ ಬಗ್ಗೆ ಯಾವುದೇ ಎಫ್ಐಆರ್ ದಾಖಲಾಗಿಲ್ಲ. ಇನ್ನು ಕಾನೂನು ಜಾರಿ ಸಂಸ್ಥೆಗಳಿಂದ ನಿರ್ಣಾಯಕ ಕ್ರಮದ ಕೊರತೆಯೇ ಅಪರಾಧಿಗಳಿಗೆ ಧೈರ್ಯವನ್ನು ತುಂಬಿದೆ ಅಂತ ಬಿಷಪ್ ಲಾಮಾ ಅವರು ಈ ಬಗ್ಗೆ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಏನು ಕ್ರಮ ಕೈಗೊಳ್ಳದೆ ಇರೋದು ಕ್ರಿಶ್ಚಿಯನ್ ಸಮುದಾಯವನ್ನ ಭಯ ಮತ್ತು ಅಭದ್ರತೆಗೆ ದೂಡ್ತಾ ಇದೆ ಅಂತ ಹೇಳಿದ್ದಾರೆ. ಹೆಚ್ಚುತ್ತಾ ಇರೋ ಅಸಹಿಷ್ಣುತೆ ಒಡಿಶಾದ ಧಾರ್ಮಿಕ ಸ್ವಾತಂತ್ರ್ಯದ ಬದ್ಧತೆಗೆ ಗಮನಾರ್ಹ ಸವಾಲನ್ನು ಒಡ್ಡುತ್ತೆ. ಹೆಚ್ಚುತ್ತಾ ಇರೋ ಉದ್ವಿಗ್ನತೆಯನ್ನ ಪರಿಹರಿಸುವುದಕ್ಕೆ ಮತ್ತು ಕಾನೂನಿನಲ್ಲಿ ನಂಬಿಕೆಯನ್ನ ಪುನಃ ಸ್ಥಾಪಿಸುವುದಕ್ಕೆ ತುರ್ತು ಕ್ರಮದ ಅಗತ್ಯ ಇದೆ ಅಂತ ಬಿಷಪ್ ಅವರು ಹೇಳಿದ್ದಾರೆ. ಕ್ರಿಶ್ಚಿಯನ್ ನಾಯಕರು ಮತ್ತು ಮಾನವ ಹಕ್ಕುಗಳ ವಕೀಲರು ಜನರಲ್ಲಿ ಅಂತರ್ಧರ್ಮೀಯರ ಬಗ್ಗೆ ತಿಳುವಳಿಕೆಯನ್ನ ಮೂಡಿಸೋದಕ್ಕೆ ಮತ್ತು ಜನರಲ್ಲಿ ಸಾಮರಸ್ಯವನ್ನ ಬೆಳೆಸೋದಕ್ಕೆ ಸಂವಾದಗಳು ಅವಶ್ಯಕ ಅಂತ ಹೇಳಿದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.